ನಮ್ಮಮ್ಮ ಯಾರು? ಈಗ ಅವ್ರು ಎಲ್ಲಿದ್ದಾರೆ? ಶರಾಪದ್ಯ, ನಾನು ಈ ಪ್ರಶ್ನೆಗೆ ಆಲ್ರೆಡಿ 100 ಸಲ ಉತ್ತರ ಕೊಟ್ಟಿದ್ದೀನಿ. ನನ್ನ ಉತ್ತರ ಈಗಲೂ ಅದೇ. ಸುಹಾಸಿನಿಯ ಮನೆ ನನ್ನ ನಿಜವಾದಮ್ಮ. ನಮ್ಮೆಲ್ಲರೂ ಅವರೇ ಹೇಳ್ತಿರ್ತೀವಿ. ಅವ್ರ ಮಡಲೇ ನಾವು ಬೆಳೆದಿರ್ತೀವಿ. ತಿಳ್ಕೊ. ವೈದೇಹಿ ಅಂದ್ರೆ ಯಾರು? ಅವರಿಗೂ ಈ ಮನೆಗೂ ಏನ್ ಸಂಬಂಧ? ಆದ್ಯಾ, ಇಷ್ಟು ವರ್ಷ ಇಲ್ಲಿರೋ ಪ್ರಶ್ನೆಗಳು, ಅನುಮಾನಗಳು ಈಗ ಯಾಕೆ? ನಿಜ ಹೇಳು, ಇದನ್ನೆಲ್ಲ ನೀನ್ ತಲೆ ತುಂಬ್ತಿರೋದು ಯಾರು? ಮೊದ್ಲು ನೀನ್ ಹೇಳು, ವೈದೇಹಿ ಅಂದ್ರೆ ಯಾರು? ಅವರಿಗೂ ನಮಗೂ ಏನ್ ಸಂಬಂಧ? ನಿಜ ಏನು ಅಂತ ಪ್ಲೀಸ್ ಹೇಳೋಣ. ವೈದೇಹಿ ಅಂದ್ರೆ ಯಾರು? ನಿನ್ನೆ ಕೇಳ್ತಾ ಇರೋದು, ಇದು ನಿಜಾನಾ? ಹೌದು, ನಿಜಾನೇ. ವೈದೇಹಿನೇ ನಮ್ಮಮ್ಮ. ನಾವೆಲ್ಲರೂ ಅವ್ರ ಮಕ್ಕಳೇ. ನಾನು ಅವ್ರ ಮುಖನ ನೋಡಿದ್ದೀನಿ. ಅವ್ರ ಸಾಯೋದನ್ನು ನೋಡಿದ್ದೀನಿ. ಅವತ್ತು ಪಟಾಕಿ ಸದ್ದಿಂದ ನಮ್ಮ ಧ್ವನಿಗಳು ಯಾರಿಗೂ ಕೇಳಿಸ್ತಿಲ್ಲ. ಆದ್ರೆ ಇವಾಗ ನೆನಪಿಲ್ಲ. ಒಂದಲ್ಲ ಎರಡಲ್ಲ, 1,00,000 ರೂಪಾಯಿ. ಇವತ್ತು ಸುಹಾಸಿನಿ ಅವರಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ. ಈಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈಗ ನಾವು ಅವ್ರ ಹತ್ರ ಹೋಗಿ ನಮ್ಮ ಕೈಲಿ ಕೊಡೋಕ್ಕಾಗ್ತಿಲ್ಲ, ದುಡ್ಡಿಲ್ಲ ಅಂತ ಹೇಳಿದ್ರೆ ಮೊದಲೇ ಅವರಿಗೆ ನಮ್ಮನ್ನು ಕಂಡ್ರೆ ಅಷ್ಟಕ್ಕಷ್ಟೇ ಸಾಯೋವರೆಗೂ ನಮ್ಮನ್ನ ಹಂಗಿಸಿ ಮಾತಾಡ್ತಿರ್ತಾರೆ. ಹಂಗಿಸಿ ಮಾತಾಡೋದಕ್ಕೆ ನಾವೇನ್ ಬೇಕು ಅಂತ ಮಾಡ್ಲಿಲ್ವಲ್ಲ. ಕಳ್ಳ ದುಡ್ಡು ಕಿತ್ಕೊಂಡು ಹೋದ್ರೆ ನಾವು ತಾನೇ ಏನ್ ಮಾಡಕ್ಕಾಗತ್ತೆ ರೀ? ಕಳ್ಳ ಕಿತ್ಕೊಂಡು ಹೋದ ಅಂತಂದ್ರೆ ನಾನ್ ನಂಬ್ತೀನಿ, ಅದನ್ನ ಅವ್ರು ನಂಬೇಕಲ್ಲ. ನೋಡ್ಕೊರಿ, ಸುಹಾಸಿನಿ ಅವರೇನೋ ದುಡ್ಡು ಬೇಕೇ ಬೇಕು ಅಂತ ಬಾಯ್ ಬಿಟ್ಟು ಕೇಳಲಿಲ್ಲ. ನಾವೇ ನಮ್ಮ ಸ್ವಾಭಿಮಾನದಿಂದ ನಮ್ಮ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಕೊಡ್ತೀವಿ ಅಂತ ಹೇಳಿದ್ದು. ಅವ್ರೇನು ಇವತ್ತೇ ದುಡ್ಡು ಕೊಡಬೇಕು ಅಂತ ಗಡುವೇನು ಹಾಕಿಲ್ವಲ್ಲ. ನಾಳೆ ನಾಡಿದ್ದು ಕೊಟ್ರಾಯ್ತು ಬಿಡು. ಹೇಗ್ರಿ ಕೊಡ್ತೀರಾ? ಕೊಡೋಕೆ ಎಲ್ಲಿದೆ? ಭಗವಂತ ಕೆಟ್ಟವ್ರಿಗೆ ಒಳ್ಳೇದು ಮಾಡ್ತಾನಂತೆ, ನೀನು ಒಳ್ಳೆಯವ್ರಿಗೆ ಒಳ್ಳೇದು ಮಾಡೋದಿಲ್ವಾ ಪರಿ? ಏನಾದರೂ ಒಂದು ದಾರಿ ತೋರಿಸ್ತಾನೆ. ಅಲ್ಲಿವರೆಗೂ ಸಮಾಧಾನದಿಂದ ಕಾಯ್ಬೇಕಷ್ಟೆ. ಅವರೇನೋ ಬಾಯ್ ಬಿಟ್ಟು ಕೊಡಿ ಅಂತ ಕೇಳಲಿಲ್ಲ, ನಿಜ. ಆದರೆ ನಾನೇ ಮೇಲ್ಬಿದ್ದು
ಕೊಡ್ತೀವಿ ಅಂತ ಹೇಳ್ಬಿಟ್ಟೆ ಅಂತ ಅನ್ಸುತ್ತೆ. ಈಗ ಅವ್ರಿಗೇನು ಹೇಳೋದು, ಹೇಗೆ ಮುಖ ತೋರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ. ನನಗೂ ಅದೇ ಚಿಂತೆ ಆಗಿದೆ ಪ್ರೀ. ನಮ್ಮ ಏಜೆನ್ಸಿಯವ್ರ ಹತ್ರ ಕೇಳೋಣ ಅಂದರೆ ಈಗಾಗಲೇ 1 ಲಕ್ಷ ಇಸ್ಕೊಂಡಿದ್ದೀವಿ. ಮತ್ತೆ ದುಡ್ಡು ಕೇಳೋದಕ್ಕೆ ಹೋದರೆ ಮೊದಲು ಇಸ್ಕೊಂಡಿರೋದನ್ನೇ ಬಡ್ಡಿ ಸಮೇತ ತೀರಿಸಿ ಅಂತ ಹೇಳ್ತಾರೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಬರೀ ನಾವು ಸುಮ್ಮನೆ ದುಡ್ಡಿಲ್ಲ ಅಂತ ಯೋಚನೆ ಮಾಡೋದಕ್ಕಿಂತ ಸುಹಾಸಿನಿ ಅವ್ರಿಗೆ ನಾವು ದುಡ್ಡು ಹೊಂದಿಸೋದಕ್ಕೆ ಆಗಲಿಲ್ಲ ಅಂತ ಹೇಳ್ಬಿಟ್ರೆ ಒಳ್ಳೇದು ಅನ್ಸುತ್ತೆ. ಹೇಳೋದು ತುಂಬ ಸುಲಭ ರೀ, ಆದರೆ ಆ ಸುಹಾಸಿನಿ ಮಾತುಗಳನ್ನು ಕೇಳೋದು ತುಂಬ ತುಂಬ ಕಷ್ಟ ಆಗುತ್ತೆ. ಅವಳು ಆಡೋ ಪ್ರತಿಯೊಂದು ಮಾತು ಬಾವಿ ಆಳದಿಂದ ಬಂದಾಗಿರುತ್ತೆ. ಅವಳು ಎಷ್ಟೇ ಒಳ್ಳೆಯವಳು ಅಂತ ಅನ್ಸಿದ್ರು ಅವಳ ಮಾತಲ್ಲಿ ಮಾತ್ರ ಒಂದು ವ್ಯಂಗ್ಯ ಇರುತ್ತೆ, ಅದು ಮನಸ್ಸಿಗೆ ಚುಚ್ತಾ ಇರುತ್ತೆ. ನೋಡಿ, ಆ ಮಾತುಗಳನ್ನ ಕೇಳೋದಕ್ಕಿಂತ ನಾವು ಬೇರೆ ಏನಾದರೂ ವ್ಯವಸ್ಥೆ ಮಾಡೋದೇ ಒಳ್ಳೇದು. ಬೇರೆ ಅಂದರೆ ಏನು ಮಾಡೋದಕ್ಕಾಗತ್ತೆ ಬರೀ? ಅದೇ ರೀ, ನಾನು ಕೆಲಸ ಮಾಡೋ ಮನೇಲೆಲ್ಲ ಕೇಳ್ತೀನಿ, ಅವ್ರು ಕೊಟ್ಟರು ಕೊಡ್ಬೋದೇನೋ. ಹಾಗಿದ್ರೆ ಇಷ್ಟು ದಿನ ನಾವು ನಮ್ಮ ಅಪ್ಪ ಅಮ್ಮ ಅಂತ ಕರಿತಿದ್ವಲ್ಲ, ಅವ್ರು ಯಾರು? ಅವರು ನಮ್ಮ ಚಿಕ್ಕಮ್ಮ ಅಷ್ಟೇ. ಇಷ್ಟು ವರ್ಷ ನಿಂಗೆಲ್ಲ ಗೊತ್ತಿದ್ರು ನೀವು ಮುಚ್ಚಿಟ್ಟೆ ಅಲ್ವಾ? ವಿಕ್ಕಿ ಅಣ್ಣಂಗೆ ಧ್ರುವಂಗೆ ಗೊತ್ತಾದ್ಮೇಲೆ ಅದು ನೀನು ನಂಗೆ ಹೇಳ್ಬೋದಿತ್ತು ತಾನೆ? ಆಗ್ಲೂ ಹೇಳಿಲ್ಲ. ಯಾಕಣ್ಣ ಹೇಳಿಲ್ಲ? ಹಾಗಿದ್ರೆ ನಾನಿನ್ ತಂಗಿನೇ ಅಲ್ವಾ? ನೋಡೋದ್ಯಾ, ಮಾತ್ಗೂ ಮುಚ್ಚಿಟ್ಟೆ ಅಂತ ಹೇಳ್ಬೇಡ. ಅದನ್ನ ತಾನೇ ನೀನ್ ಮಾಡಿದ್ದು. ನಾನು ಅನ್ಭವಿಸಿದವ್ನ ನೀವುಗಳು ಯಾರು ಅನ್ಭವಿಸ್ಬಾರ್ದು ಅಂತ ಮುಚ್ಚಿಟ್ಟೆ. ಸಮಾಜದಲ್ಲಿ ನಮ್ಗೆ ಯಾರು ಅಪ್ಪ ಅಮ್ಮ ಇಲ್ದಿರೋ ಅನಾಥರು ಅಂತ ಮಾತಾಡ್ಕೊಳ್ಬಾರ್ದು ಅಂತ ಮುಚ್ಚಿಟ್ಟೆ. ಸುಹಾಸಿನಮ್ಮ ತೋರಿಸಿದ ಪ್ರೀತಿ, ವಾತ್ಸಲ್ಯ, ಮಮತೆ ಇದನ್ನೆಲ್ಲ ನೋಡಿ ನನಗೆ ಅವನ್ನ ಚಿಕ್ಕಮ್ಮ ಅಂತ ಕರಿಬೇಕು ಅಂತ ಅನಿಸ್ಲಿಲ್ಲ. ಅದಕ್ಕೆ ಮುಚ್ಚಿಟ್ಟೆ. ಈ ವಿಷಯ ಸಮಾಧಿಯಾಗಿ 25 ವರ್ಷಗಳಾಯ್ತು. ನನ್ನ ಮನಸ್ಸಿನ ಅದನ್ನ ಪರ್ಮನೆಂಟ್ ಆಗಿ ತೆಗೆದುಹಾಕಿದ್ದೀನಿ. ಆದ್ರೆ ನೀವುಗಳೇ ಪದೇ ಅದನ್ನ ಕೆದಕ್ತಿರೋದು. ಲಾಸ್ಟ್ ಟೈಮ್ ವಿಕ್ರಾಂತ್ ನನ್ನ ಹತ್ರ ಈ ಪ್ರಶ್ನೆ ಕೇಳಿದಾಗ ಅವನ ಹತ್ರ ಸತ್ಯ ಯಾಕೆ ಮುಚ್ಚಿಟ್ಟೆ ಗೊತ್ತಾ? ನಮ್ಮ ಅಪ್ಪ ಅಮ್ಮ ಸಾಯೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ನಾನೇ ಜೀವಂತ ಸಾಕ್ಷಿ ಅಂತ ಅವನ್ ಮುಂದೆ ಹೇಗೆ ಹೇಳಿ ಆದ್ಯಾ? ಅದನ್ನ ನಾವು ತಡ್ಕೊಳ್ತಾನ? ನಾನ್ ಪಟ್ಟಿರೋ ನೋವನ್ನ ನೀವುಗಳು ಯಾರು ಪಡಬಾರ್ದು ಅಂತ ಸತ್ಯ ಮುಚ್ಚಿಟ್ಟೆ. ಇಷ್ಟು ದಿನ ಹೇಗೆ ಶ್ರೀಧರಪ್ಪನ, ಸುಹಾಸಿನಿ ಅಮ್ಮನ ನಮ್ಮ ನಿಜವಾದ ಅಪ್ಪ ಅಮ್ಮ ಅಂತ ಅಂದ್ಕೊಂಡು ಬದುಕಿದ್ವಿ. ಇನ್ ಮುಂದೇನು ಹಾಗೆ ಅಂದ್ಕೊಂಡು ಬದುಕಬೇಕು. ಯಾಕಂದ್ರೆ ಅವ್ರು ನಮಗೋಸ್ಕರ ಮಾಡಿರೋ ತ್ಯಾಗ ತುಂಬಾ ದೊಡ್ಡದು. ಇವತ್ತು ಅವರಿಂದಾನೆ ನಾವು ಈ ಸ್ಥಿತಿಲಿರೋದು. ನಾನು ಪಟ್ಟಿರೋ ನೋವನ್ನ ನೀವು ಕಡೆ ಯಾರು ಪಡಬಾರ್ದು ಅಂತ ಇವತ್ತವರೆಗೂ ನಿಮ್ಗೆ ಯಾರಿಗೂ ಹೇಳಿಲ್ಲ. ಅಣ್ಣ ಸರಿ, ಸುಹಾಸಿನಿ ಅಮ್ಮ, ಶ್ರೀಧರಪ್ಪ ನಮ್ಮಪ್ಪ ಅಮ್ಮ ಅಂತ ನಾವು ಒಪ್ಕೊಳ್ತೀವಿ. ಅದನ್ನ ನಾವ್ ಯಾರು ವಿರೋಧಿಸ್ತಾ ಇಲ್ಲ. ಆದ್ರೆ ನಮ್ ಹೆತ್ತಮ್ಮ ನೋಡ್ಬೇಕು ಅನ್ನೋ ಆಸೆ ನಮಗೂ ಇರುತ್ತಲ್ವಾ ಅಣ್ಣ? ಅವ್ರು ಬದುಕಿದ್ದಾರೆ ಅಂದ್ಮೇಲೆ ನಾವ್ ಯಾಕೆ ಅವ್ರನ್ನ ಹುಡುಕ್ಬಾರ್ದು? ಎಷ್ಟೇ ಆದ್ರೂ ಅವ್ರು ನಮ್ ಹೆತ್ತಮ್ಮ ಅಲ್ವಾ ಅಣ್ಣ? ನಮ್ಮಮ್ಮ ಸತ್ತು ಹೋಗಿದ್ದಾರೆ.
25 ವರ್ಷದ ಹಿಂದೆನೆ ಸತ್ತು ಹೋಗಿದ್ದಾರೆ, ಅದು ನನ್ನ ಕಣ್ ಮುಂದೆ ಅಂತ ಹೇಳ್ತಾನೆ ಇದ್ದೀನಲ್ಲ. ಯಾಕೆ ನೀವ್ ಯಾರು ನನ್ನ ನಂಬ್ತಿಲ್ಲ? ವಾದ ಮಾಡ್ತಾನೆ ಇದ್ದೀರಲ್ಲ. ನೋಡಿ, ನಾನು ಈ ವಿಷಯನ ಮರಿಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಆದ್ರೂ ನೀವು ಪದೇ ಪದೇ ಇದೇ ವಿಷಯ ತೆಗೆದು ಕೆದಕ್ತಾ ಇದ್ದೀರಾ. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಸ್ಬಿಡಿ. ಅವ್ರು ಸತ್ತೋಗಿದ್ದಾರೆ ಅಂತ ನೀನು ಅಂದ್ಕೊಂಡಿದ್ಯಾ? ಆದ್ರೆ ಅವ್ರು ಬದುಕಿದಾರಂತೆ, ಹಾಗಂತ ಇನ್ಫಾರ್ಮೇಶನ್ ಸಿಕ್ಕಿದೆಯಂತೆ. ಹಾಗಿದ್ರೆ ಅವ್ರ ಬಗ್ಗೆ ಹುಡ್ಕೋದ್ರಲ್ಲಿ ತಿಳ್ಕೋದ್ರಲ್ಲಿ ಏನ್ ತಪ್ಪಿದೆ? ಎಷ್ಟೇ ಆದ್ರೂ ಅವ್ರು ನಮ್ಮ ಅಮ್ಮ ಅಲ್ವಾ? ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ಲ ಆದ್ಯ. ಅವರು ಸತ್ತು ಹೋಗಿದ್ದಾರೆ, ಅದು ನನ್ನ ಕಣ್ಮುಂದೆನೆ. ಆ ದೃಶ್ಯ ಇವತ್ತಿಗೂ ನನ್ನ ಕಣ್ಣಲ್ಲಿ ಕಟ್ತಾ ಇದೆ. ಅಣ್ಣ, ಮಾತಿಗೂ ಅವ್ರು ಸತ್ತೋಗಿದ್ದಾರೆ ಅಂತ ನೀನ್ ಹೇಳ್ಬೇಡ. ಅಟ್ಲೀಸ್ಟ್ ನೀನಾದ್ರೂ ಅವ್ರ ಮುಖ ನೋಡಿದ್ಯಾ? ಅದೇ ನಾವ್ ಯಾರು ಅವ್ರ ಮುಖ ನೋಡಿಲ್ಲ. ಅವ್ರು ಹೇಗಿದ್ದಾರೆ, ಯಾರ ತರ ಇದಾರೆ ಅಂತ ನಮ್ಗೆ ತಿಳ್ಕೋಬೇಕು ತಾನೆ. ಹೇಳೋಣ, ಅವ್ರು ಹೇಗಿದ್ದಾರೆ, ಯಾರ ತರ ಇದ್ದಾರೆ? ಆದ್ಯ, ಆದ್ಯ, ಅಮ್ಮ ಅಪ್ಪ ಇಬ್ರು ಸತ್ತೋಗಿ 25 ವರ್ಷ ಆಯ್ತು ಕಣೋ. ಅಣ್ಣ, ಆದ್ರೂ ಬದುಕಿದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ನೋಡಾದ್ಯ, ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ. ನಿನಗ್ ಕೋಪ ಬರುತ್ತೆ ಅಂತ ಗೊತ್ತು, ಆದ್ರೆ ನಿನಗ್ ಕೋಪ ಬರಬಾರ್ದು ಅಂತಾನೆ ಇಷ್ಟು ವರ್ಷ ಎಲ್ಲದನ್ನೂ ಸಹಿಸ್ಕೊಂಡಿದೀವಿ, ಎಲ್ಲದನ್ನೂ ಮಾಡಿದೀವಿ. ಧ್ರುವ 6 ವರ್ಷ ಮನೆ ಬಿಟ್ಟು ಹೋದ, ನಾವಾಗ್ಲೂ ಸುಮ್ಮನೆ ಇದ್ವಿ. ಯಾಕೆ ಹೇಳು? ನಿನಗ್ ಬೇಜಾರಾಗತ್ತೆ, ನಿನಗ್ ಕೋಪ ಬರತ್ತೆ ಅಂತ. ಅವನು ಚಿಕ್ಕತ್ತೆ ಮನೇಲಿ ಇದ್ದಿದ್ ಗೊತ್ತಿದ್ದಿರೋ ತರ ಆಕ್ಟ್ ಮಾಡಿದ್ವಿ. ಯಾಕೆ ಹೇಳು? ನಿನಗ್ ಕೋಪ ಬರತ್ತೆ, ನಿನಗ್ ಬೇಜಾರಾಗತ್ತೆ ಅಂತ. ನೀನ್ ಕೋಪ ಮಾಡ್ಕೊಳ್ತೀಯ ಅನ್ನೋ ಭಯದಿಂದಾನೆ ನಮ್ಮಮ್ಮ ಬದುಕಿದಾರೋ ಇಲ್ವೋ ಅನ್ನೋ ಗೊಂದಲದಲ್ಲೇ ನಾವೆಲ್ಲ ಬದುಕದ್ ಬೇಡ ಅಣ್ಣ. ಒಂದ್ ವೇಳೆ ನೀನ್ ನೋಡಿದ್ದು ಅನ್ಕೊಂಡಿದ್ದು ಎಲ್ಲ ಸುಳ್ಳಾಗಿ ನಮ್ಮಮ್ಮ ಬದುಕಿದ್ರೆ, ಅವ್ರು ನಮ್ಮನ್ನ ಹುಡ್ಕೊಂಡು ಬೀದಿ ಅಲಿತಿದ್ರೆ, ಒಂದೊತ್ತು ಊಟಕ್ಕೂ ಕಷ್ಟ ಪಡ್ತಾ ಇದ್ರೆ, ಅವ್ರನ್ನ ಹಾಗೆ ಬೀದಿಯಲ್ಲಿ ಭಿಕ್ಷೆ ಬೇಡಕ್ ಬಿಡ್ಬೇಕು ಅಂತ್ಯ ಅಣ್ಣ? ಆದ್ಯ, ಜನ್ಮ ಕೊಟ್ಟ ತಾಯಿ ಬದುಕಿದ್ದಾರೆ ಅಂತ ಗೊತ್ತಿದ್ಮೇಲೂ ನಿನಗೆ ಹುಡ್ಕಕ್ ಇಷ್ಟ ಇಲ್ಲ ಅಂದ್ಮೇಲೆ ಮೋಸ ನಿಂಗೆ ಅವ್ರ ಮೇಲೆ ಪ್ರೀತಿನೇ ಇಲ್ಲ ಅಂತ ಅನ್ಸತ್ತೆ. ನಿಂಗೆ ಮಗನಾಗಿ ಏನು ಅನ್ಸೋದೇ ಇಲ್ವಾ? ಪಾಪ, ಅವ್ರು ಎಲ್ಲಿದ್ದಾರೋ, ಹೇಗಿದ್ದಾರೋ, ಏನ್ ಮಾಡ್ತಾ ಇದ್ದಾರೋ, ಪ್ರತಿ ಕ್ಷಣ ನಮ್ ನೆನ್ಪಲ್ಲೇ ಸತ್ತು ಬದುಕ್ತಾ ಇರ್ಬೇಕು. ಏನಾಗಿದೆ ನಿಮ್ಗೆ? ತಲೆಗಿಲ್ಲ ಕೆಟ್ಟಿದ್ಯಾ? ನೀನೇ ಯಾಕೆ ನೋವು ಮಾಡ್ಕೊಳ್ತಿದ್ಯಾ? ಆಲ್ರೆಡಿ ನೀವೆಲ್ಲರೂ ಸೇರಿ ನಾವು ಮಾಡಿದೀರಾ, ಇನ್ನೇನು ಉಳಿಸಿದೀರಾ? ನೀನ್ ಸಾಕು ಬೆಳೆಸಿರೋ ಮಕ್ಕಳು ಇನ್ನು ಮಕ್ಕಳಾಗಿಲ್ಲ ವೇದಾಂತ್. ಅವರು ಬೆಳೆದು ದೊಡ್ಡವರಾಗಿದ್ದಾರೆ. ಅವ್ರಿಗೂ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ತಿಳ್ಕೊಳ್ಳೋ ಅಷ್ಟು ಅರಿವಿದೆ. ಅದಕ್ಕೆ ಅವ್ರಿಗೆ ಸತ್ಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಅವ್ರಿಗೆ ನಿಜ ಹೇಳ್ಬೇಕಾಗಿರೋದು ನಿನ್ ಕರ್ತವ್ಯ ವೇದಾಂತ್. ಇದಕ್ಕೆಲ್ಲ ನೀನೇ ಕಾರಣ.
ಎಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿದಾಗೆ ಆಗ್ತಿದ್ದಲ್ಲ. ಈಗ ನಿನಗೆ ಖುಷಿ ಆಗ್ತಿದ್ಯಾ? ಈಗ ಸಮಾಧಾನ ಆಗ್ತಿದ್ಯಾ? ಯಾಕೆ ಅಗ್ರಜ ಏನೇನೋ ಮಾತಾಡ್ತಿದ್ಯಾ? ಇವತ್ವರೆಗೂ ಈ ಮನೇಲಿ ಏನೇ ನಡೀತಿದ್ಯೋ ಅದೆಲ್ಲದಕ್ಕೂ ನೀನೇ ಕಾರಣ. ನನ್ನ ಆದಿನ ಮೇಲೆ ಕೈ ಎತ್ತೋದಕ್ಕೂ ನೀನೇ ಕಾರಣ. ಸತ್ತೋಗಿರಮ್ಮ ಬದುಕಿದ್ದಾರೆ ಅವ್ರನ್ನ ಹುಡುಕ್ಬೇಕು ಅನ್ನೋ ನಿನ್ನ ಕೆಟ್ಟ ಮನಸ್ಥಿತಿ ಇದೆಯಲ್ಲ, ಆದ್ರಿಂದ ನಾನು ಇವತ್ತು ಅವಳ ಮೇಲೆ ಕೈ ಎತ್ತೋ ಹಾಗಾಗಿತ್ತು. ಇಂಥದ್ದೊಂದು ದಿನ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಆಗಿರೋದಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನೋ ತರ ಭಾವನೆ ಎಲ್ಲದಕ್ಕೂ ರೀಸನ್ ಅನ್ನೋ ತರ ಹೇಳ್ಬೇಡ ವೇದ. ಜಶರಾಪ ಮೂಲ್ಯ, ಇವತ್ತು ವಿಕ್ರಾಂತ್ ಹೀಗೆ ಆಡೋದ್ರಲ್ಲಿ ನಿನ್ ಪಾಲ್ ಕೂಡ ಇದೆ. ನೀನ್ ಅವನಿಗೆ ಸಪೋರ್ಟ್ ಮಾಡ, ಅವ್ನು ನಿನಗೆ ಸಪೋರ್ಟ್ ಮಾಡ್ತಾನೆ. ಅವತ್ತು ನೀವೆಲ್ಲ ಸೇರಿ ಅಮ್ಮ ಬದುಕಿದ್ದಾಳೆ ಬನ್ನಿ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದ್ರಲ್ಲ, ಎಲ್ಲಿದ್ಲ ಅಮ್ಮ? ಅಮ್ಮ ನಮಸ್ಕಾರ. ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಬರೋ ವಾರ ನನ್ನ ಮಗಳ ನಿಶ್ಚಿತಾರ್ಥ ಇದೆ. ಅದಕ್ಕೋಸ್ಕರ ನನಗೆ 1,00,000 ರೂಪಾಯಿ ಬೇಕಾಗಿತ್ತು. ನೋಡಿ, ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡಿ. ಪ್ರತಿ ತಿಂಗಳು ನನ್ನ ಸಂಬಳದಲ್ಲಿ ಹಿಡ್ಕೊಳ್ಳಿ, ಆದರೆ 1,00,000 ರೂಪಾಯಿ ಬೇಕು. 1,00,000 ಎಲ್ಲಿಂದ ತರೋದು ಪರಿಮಳ? ಮೊದಲು ಸರಿಯಾಗಿ ಕೆಲ್ಸಕ್ಕೆ ಬಾ. ಅಮ್ಮ, ನನಗೆ ಅರ್ಜೆಂಟಾಗಿ 1,00,000 ರೂಪಾಯಿ ಬೇಕಾಗಿತ್ತು. ಬಡ್ಡಿಗಾದ್ರೂ ನಡೆಯುತ್ತೆ. ನೋಡು, ಸರಿಯಾಗಿ ಕೆಲಸ ಮಾಡೋದಿದ್ರೆ ಮಾಡು, ಇಲ್ಲ ಅಂದ್ರೆ ನಾಳೆಯಿಂದ ಕೆಲ್ಸಕ್ಕೆ ಬರ್ಬೇಡ. ಕೃಷ್ಣಣ್ಣ, ನಾನು ಮಂಜು ಮಾತಾಡ್ತಾ ಇರೋದು. ನಿನ್ನಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಹೇಳ ಮಂಜಣ್ಣ, ಏನಾಗ್ಬೇಕಾಗಿತ್ತು? ಏನಿಲ್ಲ, ಮುಂದಿನ ವಾರ ನನ್ನ ಮಗಳು ಎಂಗೇಜ್ಮೆಂಟ್ ಇದೆ. 1,00,000 ದುಡ್ಡು ಸಿಗ್ಬಹುದೇನೋ ಅಂತ. ನಾನೇ ಸಾಲಕ್ಕೆ ಓಡಾಡ್ತಾ ಇದ್ದೀನಿ ಅಂತ ಲಿಂಕ್ ಎಲ್ಲಿಂದ ಕೊಡ್ಲಿ? ಮಗಳು ಮದುವೆ ಫಿಕ್ಸ್ ಆಗಿರೋ ವಿಷಯ ನಿನಗೆ ಗೊತ್ತೇ ಇದೆ. ಅದಕ್ಕೆ 1,00,000 ಸಾಲ ಸಿಗುತ್ತೇನೋ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. 1,00,000? ಅಷ್ಟೊಂದು ದುಡ್ಡು ನನ್ನ ಹತ್ರ ಎಲ್ಲಿಂದ ಬರುತ್ತೆ? ನೋಡಿ ನಂದಿ, ನಾನು ಈ ವಿಷಯ ತೆಗೆದ್ಬೇಡ ಅಂತ ಹೇಳಿಲ್ವಾ? ನೋಡು, ಅಗ್ರಜ ಈ ಥರ ನೋವಾಗಿರೋದು ನೋಡಿದ್ರೆ ನನಗೆ ಇಷ್ಟ ಆಗಲ್ಲ. ಅವನು ಬೇಜಾರು ಮಾಡ್ಕೊಳ್ಳೋದು ನನ್ನಿಂದ ನೋಡಕ್ಕಾಗಲ್ಲ. ಈ ವಿಷಯ ಬಂದಾಗೆಲ್ಲ ಯಾಕೆ ಈ ಥರ ಆಗ್ತಿದೆ ಗೊತ್ತಾ? ನಾವು ಸುಹಾಸಿನಿ ಅಮ್ಮ ನಮಗೋಸ್ಕರ ಪಟ್ಟಿರೋ ಕಷ್ಟ, ಮಾಡಿರೋ ತ್ಯಾಗ ಎಲ್ಲವನ್ನು ಮರೆತು ಇಲ್ದೇ ಇರೋ ಅಮ್ಮನ ಹುಡ್ಕೋದಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತಿದ್ದೀವಿ. ಕಣ್ಣು ಮುಂದೆ ಇರೋ ತಾಯಿನ ಬಿಟ್ಟು ಭೂಮಿ ಮೇಲೆ ಇಲ್ದೇ ಇರೋ ತಾಯಿನ ಹುಡುಕ್ತಿದ್ದೀರಲ್ಲ, ಅದಕ್ಕೆ ಹೀಗಾಗ್ತಿರೋದು. ಒಂದೊತ್ತು ನೆನ್ಪಿಟ್ಕೊಳ್ಳಿ, ನಾವು ಈ ರೀತಿ ಮಾಡೋದ್ರಿಂದ ನಮ್ಗಳ ರಿಲೇಶನ್ಶಿಪ್ ಹಾಳಾಗುತ್ತೆ ಹೊರತು ಅಮ್ಮ ಅಂತೂ ಖಂಡಿತವಾಗ್ಲೂ ಸಿಗೋದಿಲ್ಲ. ನೀನು ಹೇಳೋದು ಕರೆಕ್ಟ್ ಅಗ್ರಜ. ಇನ್ಮೇಲೆ ನಮ್ಮಿಬ್ರ ಮಧ್ಯ ಯಾವ ಮನಸ್ತಾಪ ಬರಕ್ಕೂ ನಾನು ಬಿಡಲ್ಲ. ಆದ್ಯ, ಈ ವಿಷಯ ನಿನಗೆ ಮಿಸ್ ಗೊತ್ತಾಗಿದೆ. ಇದೆಲ್ಲ ನಿಜ ಅಲ್ಲ. ನೀನ್ ಮುಂಚೆ ಏನ್ ಅನ್ಕೊಂಡಿದ್ಯೋ ಅದೇ ಸತ್ಯ ಅಂತ ಅನ್ಕೋ. ಅಗ್ರಜ ಹೇಳ್ತಿರೋದೇ ಕರೆಕ್ಟು. ನಾವು ಹುಡುಕ್ತಿರೋ ನಮ್ಮಮ್ಮ ಸತ್ತೋಗಿರೋ ಅಮ್ಮ ಹುಡುಕೋದ್ರಲ್ಲಿ
ಅರ್ಥನೇ ಇಲ್ಲ ಇದನ್ನೆಲ್ಲ ಇಲ್ಲಿಗೆ ಮರ್ತು ಬಿಡು. ಸಾರಿ ಅಗ್ರಜ. ವಿಧಿ ಬರಹ ಯಾಕಾಗಿ ಹೀಗಾಯ್ತು ಬೇಕಿ ಹೋದೆ ಮರುಪ್ರಸ್ಥ